ನಾವೇನಿ ಪ್ರಸಾದಮಯ ಅಭಿಮಾನಿಗಳ ಸಂಘದ ವತಿಯಿಂದ ಇವತ್ತು ಏನಿ ನಮ್ಮ BLOಗಳು. ವೀಕ್ಷಕರೇ ನಮಸ್ಕಾರ, ಸಿಟಿ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ನಾಗಮ್ಮನವರು. ವೀಕ್ಷಕರೇ, ಇವತ್ತು ದಿನಾಂಕ 12 ಜುಲೈ 2026ರಂದು ಸರ್ಕಾರದ ಆದೇಶದ ಪ್ರಕಾರ SIR ಬಗ್ಗೆ ಕುರಿತು ಕಾರ್ಯನಿರ್ವಹಿಸುತ್ತಿರುವ BLOಗಳು ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ SIR ಕಾರ್ಯಕ್ಕೆ ಸಂಬಂಧಿಸಿದ ಮಾನ್ಯ ಜಿಲ್ಲಾಧಿಕಾರಿಗಳಾದ ಸನ್ಮಾನ್ಯ ಶ್ರೀ ಸ್ನೇಹಲ್ ಮೇಡಮ್ ಹಾಗೂ ಮಹಾನಗರ ಪಾಲಿಕೆ ಆಯುಕ್ತರಾದಂಥ ಸನ್ಮಾನ್ಯ ಶ್ರೀ ರುದ್ರೇಶ್ ಗಾಳಿಯವರಿಗೆ ಪ್ರಸಾದ್ ಅಬ್ಬಯ್ಯ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದ ಪ್ರಕಾಶ್ ಹುಬ್ಬಳ್ಳಿಯವರು ಧನ್ಯವಾದಗಳನ್ನು ತಿಳಿಸಿರುತ್ತಾರೆ. ಹಾಗೂ ಸಂಬಂಧಪಟ್ಟ BLOನವರು ಸಂಬಂಧಪಟ್ಟ ಅಧಿಕಾರಿಗಳ ಆದೇಶದ ಮೇರೆಗೆ ತಮ್ಮ ಪ್ರತಿಯೊಂದು ಮನೆ ಕೆಲಸಗಳನ್ನು ಬಿಟ್ಟು ಮಳೆ ಚಳಿ ಬಿಸಿಲು ಎನ್ನದೆ ಮಾತ್ರವಲ್ಲದೆ ಇವರಿಗೂ ಸಮಯಕ್ಕೆ ತಕ್ಕಂಗೆ ಊಟ ಮಾಡದೆ ಸಮಾಜದ ಪ್ರಜೆಗಳಿಗೋಸ್ಕರ ವಾರದ 7 ದಿನಗಳು ಕೂಡ ಅಚ್ಚುಕಟ್ಟಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಆದ್ದರಿಂದ ಪ್ರಸಾದ್ ಅಬ್ಬಯ್ಯ ಅಭಿಮಾನಿಗಳ ಸಂಘದ ವತಿಯಿಂದ BLO ಇವರಿಗೆ ಬಿಸ್ಕೆಟ್, ತಂಪು ಪಾನೀಯ, ನೀರಿನ ಬಾಟ್ಲು ಕೊಟ್ಟು ಹೂಗುಚ್ಛ ನೀಡಿ ಸನ್ಮಾನಿಸಲಾಯಿತು. ಈ ವಿಶೇಷ ಕಾರ್ಯಕ್ರಮದಲ್ಲಿ ವಿಧಾನಸಭೆ 72ನೇ ಪೂರ್ವ ಕ್ಷೇತ್ರದ ಮತಗಟ್ಟೆಯ BLOಗಳು ಶ್ರೀಗಳಾದಂತಹ SH ಪಾಮಿಡಿ, ನಾಗರಾಜ್ ಕೊಳ್ಳಿ, ಶಿವಕುಮಾರ್, ವೀಣಾ ಸಾಂಬ್ರಾನಿ, ಅನ್ನಪೂರ್ಣ ಖಾನಾಪುರ್, ರೇಖಾ ಮಿರಾಜ್ಕರ್, ರಾಜೇಶ್ವರಿ ಆತ್ಪಕ್ಕಿ ಇವರೆಲ್ಲರಿಗೂ ಸಂಘದ ಅಧ್ಯಕ್ಷರಾದಂತಹ ಪ್ರಕಾಶ್ ಹುಬ್ಬಳ್ಳಿ ನೇತೃತ್ವದಲ್ಲಿ ಸನ್ಮಾನಿಸಲಾಯಿತು. ಹಾಗೂ ರಾಮು ಬೈನಿ, ಈಶ್ವರ್ ಯಾಲೇರ್, ನಂದ್ ಬೈನಿ, ರವಿ ಯಾಲೇರ್, ಗಣೇಶ್ ಪೆನ್ಗೊಂಡ್, ಗಣೇಶ್ ಬೆಳದೋನಿ ಇವರೆಲ್ಲರೂ ಹಾಜರಿದ್ದರು. ಇವತ್ತು ನಾವೇನಿ ಪ್ರಸಾದಮಯ ಅಭಿಮಾನಿಗಳ ಸಂಘದ ವತಿಯಿಂದ ಇವತ್ತು ಏನಿ ನಮ್ಮ BLOಗಳು ಸರ್ಕಾರ ಆದೇಶದ ಪ್ರಕಾರ ಏನಿ SIR ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಡ್ತಾ ಇದ್ದಾರೆ. ಮೊದಲನೇದಾಗಿ ಅವರಿಗೆ ನಾವು ತುಂಬ ಹೃದಯಪೂರ್ವಕವಾದ ಧನ್ಯವಾದಗಳು ತಿಳಿಸೋಣ ಈ BLOಗಳಿಗೆ. ಏನಪ್ಪಾ ಅಂತಂದ್ರೆ ಇವತ್ತು ಸರ್ಕಾರ ಆದೇಶ ಯಾವ್ದೇನು ಮಾಡ್ತಿತ್ತು ಆ ಕೆಲಸಗಳನ್ನು ಮಾಡುವಂಥದ್ದು ನಮ್ಮ ಸರ್ಕಾರ, ಸ್ಪೆಷಲಿ ನಮ್ಮ ಹುಬ್ಬಳ್ಳಿ ಮಹಾನಗರ ಪಾಲಿಕೆಯ ಕಮಿಷನರ್ ಆದಂತಹ ಸನ್ಮಾನ್ಯ ಶ್ರೀ ರುದ್ರೇಶ್ ಗಾಳಿ ಸರ್ ಅವ್ರನ್ನು ಕೂಡ ನೆನೆಸಬೇಕಾಗುತ್ತೆ. ಯಾಕಂದ್ರೆ ಅವ್ರಿಗೂ ಕೂಡ ನಾವು ಹೃದಯಪೂರ್ವಕವಾದ ಧನ್ಯವಾದಗಳು ತಿಳಿಸೋಣ. ಅದೇ ರೀತಿ ಏನಪ್ಪಾ ಅಂತಂದ್ರೆ ಇವತ್ತು BLOಗಳು ಇವ್ರ ಕೆಲಸ ನಾವು ನೋಡ್ತಾ ಇದ್ದಿದ್ರೆ ಸರ್ಕಾರ ಯಾವುದೇ ಆದೇಶ ಮಾಡಿದ್ರು ಅವ್ರಿಗೆ ಮಳೆ ಚಳಿ ಬಿಸಿಲು ಯಾವುದೂ ಅನ್ನಿದೆ ಒಂದು ಅಚ್ಚುಕಟ್ಟಾಗಿ ಕೆಲಸ ಮಾಡೋದಂತಂದ್ರೆ ನಮ್ಮ BLOಗಳು. ಇನ್ನೊಂದು ಯಾಕಂತಂದ್ರೆ ಅವ್ರ ಊಟ ಉಪಚಾರ ಏನಾದ್ರು ಮಾಡ್ತಾರೋ ಇಲ್ಲವೋ ಗೊತ್ತಿಲ್ಲ. ಅದರಲ್ಲಿ ಬೇರೆ ಈ ಒಂದು ಕಾರ್ಯಕ್ರಮದ ಸಲುವಾಗಿ ಎಷ್ಟೋ ಫೇಕ್ ವೋಟರ್ಸ್ ಇದ್ದಾರೆ. ಅದ್ರ ಸಲುವಾಗಿನೇ ಈ ಒಂದು ಸರ್ಕಾರ ಆಯಿತು ನಮ್ಮ ಮಹಾನಗರ ಪಾಲಿಕೆ ಸರ್ಕಾರ ಆದೇಶನ ಮಹಾನಗರ ಪಾಲಿಕೆ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇದೆ. ಈ ಒಂದು ಕೆಲಸ ಮಾಡ್ಬೇಕಂತಂದ್ರೆ ಮುಖ್ಯ ಪಾತ್ರ ಅಂತಂದ್ರೆ BLOನವ್ರದ್ದು. ಅವ್ರು ತಮ್ಮ ಹೆಂಡತಿ, ಗಂಡ, ಮನೆ, ಮಠ, ಮಕ್ಕಳು ಎಲ್ಲನೂ ಬಿಟ್ಟು ಈ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಇವತ್ತು ಈ ಸರ್ಕಾರದ ಆದೇಶದ ಪ್ರಕಾರ, ಈ ಚುನಾವಣೆಯ ಪ್ರಕಾರ, ಈ ಫೇಕ್ ವೋಟರ್ಸ್ ಪ್ರಕಾರ ಇವರನ್ನೆಲ್ಲ ತಗೊಂಡು ಬಂದು ಯಾರೂ ಒಂಥರ ಸುಳ್ಳಾಗಿರಬಾರ್ದು, ಎಲ್ಲರಿಗೂ ಒಂದು ಮಾನವನ ಹಕ್ಕು ಅನ್ನೋದು ಇರಬೇಕು ಅಂತೇಳಿ ಚುನಾವಣೆಯ ಹಕ್ಕು ಇರಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಪ್ರಕಾರ ಇವತ್ತು ಏನು ಈ ಕಾರ್ಯಕ್ರಮವನ್ನು ನಡೀತಾ ಇದೆ. ಅದ್ರ ಸಲುವಾಗಿನೇ ನಾವು ಇಲ್ಲಿ BLOನವರು ಅಂತಂದ್ರೆ ಇದು ಬೂತ್ ನಂಬರ್ 91, 120, 121 ಗಾರ್ಡನ್ ಪೇಟ್ ಉರ್ದು ಸ್ಕೂಲ್ನಲ್ಲಿ ಪಾಪ ಕೆಲಸ ಮಾಡ್ತಾ ಇದ್ದಾರೆ. ಇವರು ಮಾತ್ರಗಳಂತ ಹೇಳಲ್ಲ, ಇಡೀ ನಮ್ಮ ಕರ್ನಾಟಕ ರಾಜ್ಯ ಆಯಿತು, ಇಡೀ ನಮ್ಮ ಕರ್ನಾಟಕ ಪ್ರತಿಯೊಂದು ಜಿಲ್ಲೆಗಳಾಯಿತು, ಅದರಲ್ಲಿ ಮುಖ್ಯವಾಗಿ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಯಿತು, ಅದರಲ್ಲಿ ಸ್ಪೆಷಲ್ ಆಗಿ ನಮ್ಮ ಹುಬ್ಬಳ್ಳಿನ ಮಹಾನಗರ ಪಾಲಿಕೆ ಎಲ್ಲ ಆಯಿತು. ಅದ್ರ ಸಲುವಾಗಿನೇ ಇವತ್ತು ಪ್ರತಿಯೊಂದು BLOಗಳಿಗೆ ನಮ್ಮ ಪ್ರಸಾದ್ ಅಬ್ಬಯ್ಯ ಅಭಿಮಾನಿಗಳ ಸಂಘದ ವತಿಯಿಂದ ಇನ್ನೊಮ್ಮೆ ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು ತಿಳಿಸುತ್ತಾ ಇವತ್ತು ಏನೋ ಒಂದು ಅಲ್ಪ ಕಾಣಿಕೆಯನ್ನು ಅಂದ್ರೆ ಒಂದು ಅಳಿಲು ಸೇವೆಯನ್ನು ಇವರಿಗೆ ನಮ್ಮ ಪ್ರಸಾದ್ ಅಬ್ಬಯ್ಯ ಅಭಿಮಾನಿಗಳ ಸಂಘದ ವತಿಯಿಂದ ಇನ್ನೂ ಒಂದು ನೀರಿನ ಬಾಟ್ಲು, ಇನ್ನೊಂದು ಬಿಸ್ಕೆಟ್, ಒಂದು ಜ್ಯೂಸು, ಇದು ಹೂವು ಈ ಥರ ನೀಡ್ತಾ ಇದ್ದೀವಿ. ಯಾಕಂತಂದ್ರೆ ನಾವು ಮಾತ್ರ ಅಂತ ಹೇಳಲ್ಲ, ಎಷ್ಟೋ ಜನ ಸಂಘ ಸಂಸ್ಥೆನವರಿದ್ದಾರೆ, ಅವರೆಲ್ಲ ಕೂಡ ಇವರಿಗೆ ಸಹಕಾರವನ್ನು ಕೊಡಬೇಕು. ಯಾಕಂತಂದ್ರೆ ಇದು ಮಾನವನ ಸೇವೆ, ಮಾಧವ ಸೇವೆ ಅಂತಾರಲ್ಲ, ಆ ಥರನೇ ಇವತ್ತು ಮುಖ್ಯವಾಗಿ ಅಂತಂದ್ರೆ ನಮಗೆ ಇರೋದು ಒಂದೇ, ಅದೇ ಕಾನೂನು, ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂತ ಅದೇ ಕಾನೂನು, ಅದೇ ಚೌಕಟ್ಟಿನಲ್ಲಿ ಇವತ್ತಿನ ನಾವೆಲ್ಲ ಇಲ್ಲಿ ಇರ್ತಾ ಇದ್ದೀವಿ. ಇದಕ್ಕೆ ಮತ್ತೊಮ್ಮೆ ನಾವು ನಮ್ಮ ಮಹಾನಗರ ಪಾಲಿಕೆ ಕಮಿಷನರ್ ಅಂತ ರುದ್ರೇಶ್ ಗಾಳಿ ಸರ್ ಅವರಿಗೂ ಕೂಡ ಧನ್ಯವಾದಗಳು ಹೇಳುತ್ತಾ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರಿಗೂ ಧನ್ಯವಾದಗಳು ಹೇಳುತ್ತಾ, ಅದರಲ್ಲಿ ಎಲ್ಲರಿಗೂ ಕೂಡ ನಮ್ಮ ಈ BLOಗಳಿಗೆ ಇನ್ನೊಂದು ಜೈ ಭೀಮ್. ದಿವಸ ಅಭಯ್ ಪ್ರಸಾದ್ ಸರ್ ಅವರ ಅಭಿಮಾನಿಗಳ ವತಿಯಿಂದ ನಮ್ಮ BLOಗಳಿಗೆ ಎಲ್ಲ BLOಗಳಿಗೆ ಒಂದು ಸಣ್ಣದ ಕಾರ್ಯಕ್ರಮ ಇಟ್ಕೊಂಡಾರಿ. ಇವರು ಪ್ರಕಾಶ್ ಹುಬ್ಬಳ್ಳಿ ಅಂತೇಳಿ ಅವರು ನಮ್ಮ ಬ್ರದರ್ ಆಗಬೇಕು.
ಇಂದಿರಾನಗರದಿಂದ. ಇವ್ರೆ ನಮಗೆ ಬಿ ಎಲ್ ಒಗಳಿಗೆ ನಿನ್ನೆಯಿಂದ ನಮ್ಗೆ ಸ್ಪೆಷಲ್ ಡ್ಯೂಟಿ ಹಾಕ್ಯಾರಿ. ನಮ್ಗೆ ಯಾರೂ ನಿನ್ನೆ ಊಟ ಏನಾಯ್ತು ನೀರು ಅದು ಯಾರೂ ಏನೂ ಕೇಳಿದ್ದಿಲ್ಲ. ಇವತ್ತು ಇವರು ನೀರು ನಮ್ಗೊಂದು ಬಿಸ್ಕಿಟ್ ಸಣ್ಣದಾಗಲಿ ಹಳದ ಸೇವೆ ಆಗಲಿ ಅದು ಎಷ್ಟೋ ನಮ್ಗೆ ಖುಷಿ ಅನ್ನಿಸ್ತು. ಭಾಳ ಅಂದ್ರೆ ಭಾಳ ಖುಷಿ ಅನಿಸ್ತೈತಿ. ನಮ್ಗೆ ನಿನ್ನೆ ನೀರಿನ ಅವಶ್ಯಕತೆ ಭಾಳ ಇತ್ತು. ನಂದೇ ಹೇಳಾಕತ್ತೀನಿ, ಪಾಪ ನನ್ನ ಗಂಟ ಒಣಗಿದ್ದು ನೋಡಿ ಏರಿಯಾ ಹುಡುಗರು ತಂದು ಕೊಟ್ಟು ಇದೇ ನಿನ್ನೆ ಬರಬೇಕಿತ್ತು, ನಿನ್ನೆ ಬಂದಿದ್ರೆ ಇನ್ನೂ ಖುಷಿ ಆಗ್ತಿತ್ತು ಅಂತೇಳಿ ನಾನು ಹೇಳೋಕೆ ಇಷ್ಟಪಡ್ತೀನಿ. ಈಗ ಇವ್ರು ಪ್ರಸಾದ ಅಭಯ್ ಸರ್ ಅಭಿಮಾನಿಗಳಿಗೆ ನಮ್ಮ ಎಲ್ಲ ಬಿ ಎಲ್ ಒಗಳಿಂದ ನಮ್ಮ ಏರಿಯಾ ವತಿಯಿಂದ ಎಲ್ರಿಗೂ ಧನ್ಯವಾದಗಳು.